ಮಾಡ್ತಾ ಇದ್ದೀವಿ. ನೋಡಿ, ATC ಪರ್ಮಿಷನ್ ಕೊಟ್ಟಾಗಿದೆ, ಲ್ಯಾಂಡ್ ಆಗುತ್ತೆ ಇನ್ನೊಂದು ಕೆಲವೇ ನಿಮಿಷ, 4 ನಿಮಿಷ ಮಾತ್ರ ಬಾಕಿ. 4 ನಿಮಿಷ ಮಾತ್ರ ಬಾಕಿ. ಇಡೀ ರಾತ್ರಿ ನಿಮಗೆ ಬಿಗ್ ಕವರೇಜ್ ಮೂಲಕ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನು ಕೊಡೋದಕ್ಕೆ ನಮ್ಮ ಇಡೀ ರಿಪಬ್ಲಿಕ್ ಕನ್ನಡ ತಂಡ ಸಜ್ಜಾಗಿದೆ. ಪ್ರಜ್ವಲ್ ರೇವಣ್ಣ ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಕೌಂಟ್ ಡೌನ್ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಬಳಿಕ SIT ಅವರು ಲಾಕ್ ಮಾಡ್ತಾರೆ, ನೋ ಡೌಟ್. ವಿಮಾನ ಲ್ಯಾಂಡ್ ಆಗಿದೆ. ರನ್ವೇಗೆ ಇಳಿದಂತ ವಿಮಾನ ಲ್ಯಾಂಡ್ ಆಗಿದೆ. ಪ್ರಜ್ವಲ್ ರೇವಣ್ಣ ಇರುವಂತಹ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಲ್ಯಾಂಡ್ ಆಗಿದೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಲ್ಯಾಂಡ್ ಆಗ್ತಾ ಇದೆ ಈಗ. ನೋಡಿ, ಇಲ್ಲಿ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ. ವಿಮಾನ ಲ್ಯಾಂಡ್ ಆಗ್ತಾ ಇರುವಂತಹ ದೃಶ್ಯಾವಳಿನ ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ SIT ನೋಡಿ, ಅಲ್ಲಿ ನಮ್ಮ ಟೀಮ್ ಎಷ್ಟು ಎಫರ್ಟ್ ಹಾಕಿ ನಮ್ಮ ವೀಕ್ಷಕರಿಗೆ ದೃಶ್ಯಾವಳಿಗಳನ್ನ ತೋರಿಸೋದಕ್ಕೆ ಮುಂದಾಗ್ತಾ ಇದೆ ಅಂತೇಳಿ ಎಷ್ಟು ಎಫರ್ಟ್ ಆಗ್ತಾ ಇದೆ ನೋಡಿ. ಅಲ್ಲಿ ಕಷ್ಟಪಟ್ಟು ದೃಶ್ಯಾವಳಿಗಳನ್ನ ಸೆರೆ ಹಿಡಿಯುವಂತ ಕೆಲಸವನ್ನ ನಮ್ಮ ರಿಪಬ್ಲಿಕ್ ಟೀಮ್ ಮಾಡ್ತಾ ಇದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಲ್ಯಾಂಡ್ ಆಗ್ತಾ ಇದ್ದಂತೆ ಅದೇ ಜಾಗಕ್ಕೆ ಬಂದು ನಿಲ್ಲುವಂತ ವಿಮಾನ, ಲುಫ್ತಾನ್ಸಾ ಏರ್ಲೈನ್ಸ್ಗೆ ಸಂಬಂಧಪಟ್ಟಂತ ವಿಮಾನ ಇದೇ ಒಂದು ಜಾಗಕ್ಕೆ ಬರುತ್ತೆ. ಬರ್ತಾ ಇದ್ದಂತೆ ಡೈರೆಕ್ಟ್ ಬರ್ತಾರೆ ಅವರು, ಹೊರಗಡೆ ಬರ್ತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ನೋ ಡೌಟ್, ಅರೆಸ್ಟ್ ಮಾಡಲೇಬೇಕು. ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪ ಅಂತಿಂಥ ಆರೋಪ ಅಲ್ಲ. ಈಗ ಲ್ಯಾಂಡ್ ಆದ ಬಳಿಕ ಪ್ರಜ್ವಲ್ ರೇವಣ್ಣನನ್ನ ಹೇಗೆ ಲಾಕ್ ಮಾಡ್ತಾರೆ ಅಂತೇಳಿ, ನೋಡಿ, ಬೇರೆ ಬೇರೆ ವಿಮಾನಗಳು ಈಗ ಲ್ಯಾಂಡ್ ಆಗ್ತಾ ಇದೆ. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಇನ್ನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆಗಿದೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ವಿಮಾನವನ್ನ ಕೂಡ ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡ್ತೀವಿ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಲ್ಯಾಂಡ್ ಆಗಿದೆ ಅನ್ನುವ ಮಾಹಿತಿ. ಲ್ಯಾಂಡ್ ಆಗಿದೆ, ವಿಮಾನ ಲ್ಯಾಂಡ್ ಆಯಿತು. ಪ್ರಜ್ವಲ್ ರೇವಣ್ಣ ಇರುವಂತ ವಿಮಾನ ಲ್ಯಾಂಡ್ ಆಯಿತು, ಬಂದು ತಲುಪಿದೆ. ಆ ವಿಮಾನದ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತೀವಿ ಕೆಲವೇ ಕ್ಷಣಗಳಲ್ಲಿ. ನೋಡ್ತಾ ಇರಿ, ನಮ್ಮ ಸ್ಕ್ರೀನ್ ಅನ್ನು ನಿಮಗೆ ಗೊತ್ತಾಗುತ್ತೆ. ಲ್ಯಾಂಡ್ ಆಗಿ ಸ್ವಲ್ಪ ದೂರ ಬರಬೇಕದು, ನಾವಿರುವಂತ ಆ ಜಾಗ ಏನಿದೆಯಲ್ಲ ಅಲ್ಲಿಗೆ ಬರಬೇಕದು. ಅಲ್ಲಿಗೆ ಬಂದು ಮುನಿಕ್ನಿಂದ ಹೊರಟಿರುವಂತಹ ವಿಮಾನ ಸುಮಾರು 7170 ಕಿಲೋಮೀಟರ್ ಪ್ರಯಾಣವನ್ನ ಮಾಡಿ ಈಗ ಬೆಂಗಳೂರಿಗೆ ಬಂದು ತಲುಪಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿರುವಂತ ವಿಮಾನ ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಮಾಡಲಿರುವಂತಹ SIT ತಂಡ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಕವರೇಜ್. ಇಡೀ ರಾತ್ರಿ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತೀವಿ. ರನ್ವೇಗೆ ಇಳಿದಂತ ವಿಮಾನ ನೋಡಿ, ಎಷ್ಟು ಜನ ಟ್ರ್ಯಾಕ್ ಮಾಡ್ತಾ ಇದ್ರು ಅಂತ ನಿಮ್ಗೆ ಗೊತ್ತು.
ಇಗೋ ಬರ್ತಾರೆ ಅಗೋ ಬರ್ತಾರೆ ಅಂತೇಳಿ ಕಾದು ಕೂಳ್ತಿದ್ದಂಥ ಎಷ್ಟೋ ಜನರಿಗೆ ಈಗ ಕಡೆಗೂ ಉತ್ತರ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಇರುವಂಥ ವಿಮಾನ ಲ್ಯಾಂಡ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಹೊರಗಡೆ ಕರ್ಕೊಂಡ್ಬರ್ತಾರೆ. ಇದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಹಾರಾಟ ಮಾಡ್ತಾ ಇದ್ದಂಥ ಸಂದರ್ಭದ ದೃಶ್ಯಾವಳಿ. ಲ್ಯಾಂಡ್ ಆಗೋದಕ್ಕಿಂತ ಮುಂಚೆ ಸೆರೆ ಹಿಡಿದಂಥ ನಮ್ಮ ರಿಪಬ್ಲಿಕ್ ಕನ್ನಡದ ಕ್ಯಾಮರಾಗೆ ಸೆರೆ ಸಿಕ್ಕಂಥ ದೃಶ್ಯಾವಳಿ ಅದು. ಲುಫ್ತಾನ್ಸಾ ಏರ್ಲೈನ್ಸ್ ಲ್ಯಾಂಡ್ ಆಗುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಆ ದೃಶ್ಯಾವಳಿ ನಮ್ಮ ಬಳಿ ಇದೆ, ಅದನ್ನು ಕೂಡ ತೋರಿಸ್ತೀವಿ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ವಿಮಾನ ನಿಲ್ದಾಣದಿಂದ ಹೊರಗಡೆ ಬರಲಿದ್ದಾರೆ. ನಾವು ಆಲೋಚನೆ ಮಾಡಬೇಕು. ಆ 68 ವಯಸ್ಸಿನ ಮಹಿಳೆ ತಲೆ ಬಡ್ಕೊಳ್ಳೋದನ್ನ ನಾವು ಯಾವತ್ತೂ ಮರಿಬಾರ್ದು. ಆ ವಿಡಿಯೋಗಳು ಇವಾಗ 1 ತಿಂಗಳು 33 ದಿನ ಆಗಿದೆ. 33 ದಿನ ಆದಮೇಲೆ ಇವತ್ತು ಯಾಕೆ ಬರ್ತಾ ಇದ್ದಾರೆ? ಎಲ್ಲ ಕಡೆ ಫೇಸು ಎಲೆಕ್ಷನ್ ಮುಗಿದ ಮೇಲೆ ಇವತ್ತು ಯಾಕೆ ಲ್ಯಾಂಡ್ ಆಗ್ತಾ ಇದ್ದಾರೆ? ಈ ವಿಚಾರಗಳನ್ನ ನಾವು ಆಲೋಚನೆ ಮಾಡಬೇಕು. BJP ಅವರೇ ಅವನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟು ಇಲ್ಲಿಂದ ಕಳಿಸಿದ್ದು. BJP ಅವರೇ ಎಲೆಕ್ಷನ್ ಮುಗಿದ ಮೇಲೆ 1ನೇ ತಾರೀಕು ಬಾಪ ಎಲ್ಲ ಕ್ಲೋಸ್ ಆಗಲಿ ಅಂತ ಕರೆದಿರೋದು. ಪ್ರಜ್ವಲ್ ಸ್ಪಾನ್ಸರ್ಡ್ ಟ್ರಿಪ್ಪೇ ಬೈ BJP. ಥ್ಯಾಂಕ್ ಯು. ಏನಿಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು. ನಲ್ಪಾಡ್ ಅವರು ಮಾತಾಡ್ತಿದ್ದಾರೆ. ಎಲ್ಲೆಲ್ಲಿ ಪ್ರತಿಭಟನೆಗಳು ನಡೆಯುತ್ತೋ ಗೊತ್ತಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸಾಕಷ್ಟು ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈಗ ಲ್ಯಾಂಡ್ ಆಗಿದೆ ಎನ್ನುವ ಮಾಹಿತಿ ಇದೆ. ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಪ್ರಜ್ವಲ್ ರೇವಣ್ಣ ಅವರು ಈಗ ರನ್ವೇಗೆ ಅವರ ಬರ್ತಾ ಇರುವಂಥ ವಿಮಾನ ಲ್ಯಾಂಡ್ ಆಗಿರುವಂಥ ದೃಶ್ಯ ನೇರ ಪ್ರಸಾರವನ್ನು ಗಮನಿಸ್ತಾ ಇರ್ಬೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡ ಟೀಮ್ ಕೂಡ ಎಲ್ಲ ಗಡಿ ಭಾಗದಲ್ಲೂ ಕೂಡ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದೆ, ಎಷ್ಟೊತ್ತಿಗೆ ಇಳ್ಕೊಂಡು ಬರ್ತಾರೆ ಅಂತ. ಒಂದಿಷ್ಟು ಪ್ರೊಸೆಸ್ಗಳು ಇರುತ್ತೆ. ಇವಾಗ ಲ್ಯಾಂಡ್ ಆದ ಕೂಡಲೇ ಒಂದಿಷ್ಟು ಪ್ರೊಸೆಸ್ಗಳಿರುತ್ತೆ. ಈಗ ಇಮಿಗ್ರೇಷನ್ ಡೆಸ್ಕಿಗೆ ಹೋಗ್ತಾರೆ, ಅಲ್ಲಿ SIT ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಬೀಡ್ಬಿಟ್ಟಿದ್ದಾರೆ. ಎಷ್ಟೊತ್ತಿಗೆ ಇವ್ರನ್ನ ವಶಕ್ಕೆ ಪಡಿತಾರೆ ಇರುವಂಥ ಕಾತರು ಕೂಡ ಅವರಿಗೆ ಇರುವಂಥದ್ದು. ಈ ವಿಚಾರಗಳನ್ನ ನಾವು ಆಲೋಚನೆ ಮಾಡಬೇಕು. BJP ಅವರೇ ಅವನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟು ಇಲ್ಲಿಂದ ಕಳಿಸಿದ್ದು. BJP ಅವರೇ ಎಲೆಕ್ಷನ್ ಮುಗಿದ ಮೇಲೆ 1ನೇ ತಾರೀಕು ಬಾಪ ಎಲ್ಲ ಕ್ಲೋಸ್ ಆಗಲಿ ಅಂತ ಕರೆದಿರೋದು. ಪ್ರಜ್ವಲ್ ಸ್ಪಾನ್ಸರ್ಡ್ ಟ್ರಿಪ್ಪೇ ಬೈ BJP. ಥ್ಯಾಂಕ್ ಯು. ಏನಿಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು. ಪ್ರಜ್ವಲ್ ರೇವಣ್ಣ ಅವರ ಕೊನೆಯ ಕ್ಲೈಮ್ಯಾಕ್ಸ್ ಇದು. ಅಂತೂ ಇಂತೂ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಈಗ ಲ್ಯಾಂಡ್ ಆಗ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ರ. ಪ್ರಜ್ವಲ್ ರೇವಣ್ಣ ಅವರು ಕೊನೆಗೂ ಕೂಡ ಬಂದು ಇಳಿತಾ ಇರುವಂತಹ ದೃಶ್ಯ. ಇನ್ನೇನು ಒಂದಿಷ್ಟು ಪ್ರೊಸೆಸ್ಗಳು ನಡೆಯುತ್ತೆ. ಪ್ರೊಸೆಸ್ಗಳು ನಡೆದ ನಂತರ SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ನೆಕ್ಸ್ಟ್ ಡ್ರಿಲ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಶುರು ಮಾಡ್ತಾರೆ. ಇದು ಕೆಂಪೇಗೌಡ ಏರ್ಪೋರ್ಟ್ನ ನೇರ ದೃಶ್ಯಾವಳಿ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಇದು. ಈಗಾಗಲೇ ಗಮನಿಸ್ತಾ ಇರಬಹುದು ಲ್ಯಾಂಡ್ ಆಗಿರುವಂತಹ ದೃಶ್ಯ ಇದು. ಲುಫ್ತಾನಾ ಏರ್ಲೈನ್ಸ್ ಲ್ಯಾಂಡ್ ಆಗಿರುವಂತಹ ದೃಶ್ಯ. ಸತತ 8 ಗಂಟೆ ನಂತರ ಈಗಾಗಲೇ ಲ್ಯಾಂಡ್ ಆಗ್ತಾ ಇರುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸನ್ನದ್ಧರಾಗಿದ್ದಾರೆ. ಇನ್ನೊಂದು ಕಡೆ ಆರ್ಮಿ ಆಫೀಸರ್ ಕೂಡ ಸನ್ನದ್ಧರಾಗಿದ್ದಾರೆ. ಯಾವ ರೀತಿಯಾಗಿ ಲ್ಯಾಂಡ್ ಆಗ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ